ಎಸ್ ಸರ್ ಅಂದ ತಕ್ಷಣ ಎಲ್ಲರೂ ಒಂಥರ ಖುಷಿ ಆಗ್ಬಿಡ್ತಾರೆ. ಖುಷಿಯಾಗಿ ನಾವಾಗಲೇ ಇದು ಮಾಡ್ತಾರೆ. ಶ್ರೀಧರ್ ಅವರು ರಾಜ್ಕುಮಾರ್ ಮನೆಗೆ ಫೋನ್ ಮಾಡ್ತಾರೆ. ಪಾರ್ವತಮ್ಮ ಫೋನ್ ರಿಸೀವ್ ಮಾಡ್ತಾರೆ. ಪಾರ್ವತಮ್ಮ ಅವ್ರಿಗೆ ಎಲ್ಲ ಎಕ್ಸ್ಟೋರಿ ಹೇಳ್ತಾರೆ. ನಾವಿದು ತಲೆನೇ ಹಾಕಿಲ್ಲ, ನಮ್ಮ ಟ್ರೂಪ್ ಬರೀ ಪ್ರಭಾಕರನ್ ಕಡೆಯವ್ರಿಗೆ ಮಾತ್ರ ನಾವು ಕೆಲಸ ಮಾಡೋದು ಅಷ್ಟೇ. ನಾವು ಯಾವುದೇ ಕಾರಣಕ್ಕೆ ವೀರಪ್ಪನ ಕಡೆ ಇನ್ವಾಲ್ವ್ ಇಲ್ಲ. ಬರೀ ನಮ್ದು ಏನು ಪರ್ಸ್ನಲ್ ಏನ್ಬಿಟ್ರೆ ಕಾವೇರಿ ನೀರು ಕಮ್ಮಿ ಆಗುತ್ತೆ, ನೀರು ಕೇಳ್ತೀರಾ ಆ ಟೈಮ್ ಗಲಾಟೆ ಆಗುತ್ತೆ. ಅದು ಬಿಟ್ಟು ಬೇರೆ ಪರ್ಸ್ನಲ್ ಏನು ಜಗಳನಿಲ್ಲ. ಅಲ್ಲಿ ನಾವು ಮಾತಾಡ್ಕೊಂಬಂದು 4-5 ಡೇಸ್ಗೆ ನಡಮಾರನ್ ಕಾಡಿಗೆ ಹೋಗ್ತಾ ಇದ್ರೆ ಅಂತ ದೊಡ್ಡ ನ್ಯೂಸ್ ಬರುತ್ತೆ. ನಮಗೆಲ್ಲ ಸಮಾಧಾನ, ಓಹೋ ರಾಜ್ಕುಮಾರ್ ಬಂದ್ಬಿಡ್ತಾರಪ್ಪ, ನಾವು ಓಡಾಟಕ್ಕೆ ನಮಗೆಲ್ಲ ಸಕ್ಸಸ್ ಅಂತೇಳಿ ನಾವೆಲ್ಲ ಖುಷಿಯಾಗಿ ನಾವು ದಿನ ಬೆಳಗ್ಗೆ ಟಿ ವಿ ನೋಡು, ಇವತ್ತು ಬರ್ತಾರೋ ನಾಳೆ ಬರ್ತಾರೋ 3 ದಿನ. ನಮ್ಗೆ ಎಷ್ಟು ನಮ್ಮ ರಾಜ್ಕುಮಾರ್ ಫ್ಯಾಮಿಲಿಗೆ ಎಷ್ಟು ಟೆನ್ಷನ್ ಇತ್ತೋ ಅಷ್ಟೇ ಟೆನ್ಷನ್ ನಮ್ಗಳಿಗಿತ್ತು ನೋಡೋಣ. ನಮ್ಗಿಂತ ಅದೇ ಥರ ರಾಜ್ಕುಮಾರ್ ಫ್ಯಾನ್ಸ್ಗೆ ಜನಗಳಿಗೆ ಎಲ್ಲರಿಗಿತ್ತು. ಅದೇ ಥರ ಕರ್ನಾಟಕದ ಐಕಾನ್ ಅಪ್ಪ ಅವರು ಅವ್ರಿಗೆ ಕಟ್ಟ ಮಾಡಿದೀನಿ ನಾವು. ಈ ಮೋಸ್ಟ್ಲಿ ಈ ಕಡೆ ಪೇಮೆಂಟು ರಾಜ್ಕುಮಾರ್ ಫ್ಯಾಮಿಲಿ ಪೇಮೆಂಟ್ ಫಿಕ್ಸ್ ಮಾಡೋರು. ಇವು ಎಷ್ಟಾಗಲ್ಲ ಕಿತ್ಬಿಟ್ಟವ್ರೆ, ಗೌರ್ಮೆಂಟಲ್ಲಿ ಕಿತ್ಬಿಟ್ಟವ್ರೆ, ಎಲ್ಲೆಲ್ಲಿ ಕಿತ್ತು ಎಲ್ಲ ಕಿತ್ಬಿಟ್ಟವ್ರೆ. ಫ್ಯಾಮಿಲಿ ಏನೋ ಫಿಕ್ಸ್ ಮಾಡಿ ಆ ಟೈಮಲ್ಲಿ ಶಿವರಾಜ್ಕುಮಾರ್ ನಮ್ಮ 10 ಲಕ್ಷ ಆಗ್ತದೆ ಒಂದು ತಿಂಗಳು. ಅಲ್ಲಿ ಹೋದ್ರೆ ನಮಗೆ 2 ದಿನ ಆದ್ರೂ ರಾಜ್ಕುಮಾರ್ ಬಿಡುಗಡೆ ಆಗಿಲ್ಲ. 3ನೇ ದಿನ ನಮಗೆ ಕರೆಕ್ಟಾಗಿ 11 ಗಂಟೆಗೆ 11:30 ಅಷ್ಟೊತ್ತಿಗೆ ಫೋನ್ ಬರುತ್ತೆ. ರಂಗನಾಥ ಫೋನ್ ಸರ್, ಇವತ್ತು 100% ರಾಜ್ಕುಮಾರ್ ಬಿಡುಗಡೆ ಆಗ್ತಾರೆ, ಫ್ಯಾಮಿಲಿ ತಿಳಿಸ್ಬಿಡಿ ಅಂತ. ಅದೇ ಥರ 12 ಕಾಲ ವರ್ಷದಿಗೆ ರಾಜ್ಕುಮಾರ್ ತುಳಿದು ಆಚೆ ಬರ್ತಾರೆ. ಈ ಕಡೆ ಫುಟ್ಪಾಟಿಗೆ ಬಂದು ನಿಂತ್ಕೊಂಡು ಶಾಲ್ ಹಾಕಿ ಕೈ ಮುಗ್ದು ರಾಜ್ಕುಮಾರ್ ಅವ್ರಿಗೆ ಅವತ್ತು ಆಶೀರ್ವಾದ ತೊಗೊಂಡು ನನ್ನ ತಪ್ಪೈತೆ ಸಂಸ್ಕೃತಿ ಅಂತ ಹೇಳಿ ಅವ್ರು ಈ ಕಡೆ ಫುಟ್ಪಾಟ್ ಕಾಡ್ಕಂಡ ಫುಟ್ಪಾಟ್ನಾಗ ಇಳಿದು ಈ ಕಡೆ ಫುಟ್ಪಾಟ್ನಾಗ. ಆಮೇಲೆ ಬೆಳಗ್ಗೆನೆ ಫ್ರಂಟ್ ನ್ಯೂಸ್ ರಾಜ್ಕುಮಾರ್ ಬಿಡುಗಡೆ. ಇಡೀ ಕರ್ನಾಟಕ ಜನಕ್ಕೆ ಹಬ್ಬ ಆಗೋಯ್ತು ರಾಜ್ಕುಮಾರ್ ಬಿಡುಗಡೆ ಆಗಿದ್ದಾರೆ ಅಂತ. ನಾವೆಲ್ಲ ನಡುಮಾರನ್ ಅವ್ರ ಮನೆಯಿಂದ 9:30 ಬಿಟ್ಟು ನಾವು ಹೋಟ್ಲ್ ಬಂದು ಸೇರ್ಕೊಂಡಿರ್ತೀವಿ. ಆ ಟೈಮ್ನಲ್ಲಿ ನಾವೆಲ್ಲ ಊಟಕ್ಕೆ ಮತ್ತು ಅರೇಂಜ್ ಮಾಡ್ಕೊಂಡು ನಾವು ಬೆಂಗಳೂರಿಂದ ಏನು ತಗೊಂಡೋಗಿತ್ತು ನಾವು ಡ್ರಿಂಕ್ಸು ಎಲ್ಲ ಅರೇಂಜ್ ಮಾಡ್ತೀವಿ. ಕುಡಿಯೋಗೋಸ್ಕರ ಊಟಕ್ಕೆ ಅರೇಂಜ್ ಮಾಡ್ತೀವಿ. ಡಿಸ್ಕಸ್ ನಡೀತಾ ಹೋಗುತ್ತೆ. ಏನೋ ಒಂದು ಸಾಧನೆ ಮಾಡೋಂಗಾಯ್ತಪ್ಪ ಅನ್ನೋದು ಒಂದು ಖುಷಿ ಒಂದು ಏನೋ ಖುಷಿ ಥರ ಕಾಣ್ತದೆ ಎಲ್ಲರ ಮಕ್ಕಳು. ನಾವೆಲ್ಲ ಇಷ್ಟು ಜನ ದೊಡ್ಡ ಜನ ಸೇರಿ ಬಂದು ನಡುಮಾರನ್ನ ಒಪ್ಸಿದ್ದೀವಿ, ಓಕೆ ಕೊಡಬೇಕು ಅವರು ಅನ್ನೋದು ಒಂದು ಇದಾಗಿದೆ. ನಾನು ಒಬ್ರು ಒಪ್ಕೊಂಡವ್ರಪ್ಪ ಅಂತ ಒಬ್ರು ಇನ್ನು ಸ್ವಲ್ಪ ಏನೋ ಅನ್ಮನ್ಸಿತ್ತೆ ಅಂತ ಡಿಸ್ಕಂಡು. ಆ ಟೈಮಲ್ಲಿ 10:00 ನಮ್ಮ ರಂಗನಾಥ್ ಬಂದು ಎಸ್ ಸರ್ ಅಂದ ತಕ್ಷಣ ಎಲ್ಲರೂ ಒಂಥರ ಖುಷಿ ಆಗ್ಬಿಡ್ತಾರೆ. ಖುಷಿಯಾಗಿ ನಾವಾಗಲೇ ಇದು ಮಾಡ್ತಾರೆ. ಶ್ರೀಧರ್ ಅವರು ರಾಜ್ಕುಮಾರ್ ಮನೆಗೆ ಫೋನ್ ಮಾಡ್ತಾರೆ. ಪಾರ್ವತಮ್ಮ ಫೋನ್ ರಿಸೀವ್ ಮಾಡ್ತಾರೆ. ಪಾರ್ವತಮ್ಮ ಅವ್ರಿಗೆ ಎಲ್ಲ ಎಕ್ಸ್ಟೋರಿ ಹೇಳ್ತಾರೆ. ನಾವು ಯಾರ್ಯಾರು ಬಂದಿದ್ದೀವಿ, ಎಷ್ಟು ಜನ ಇಲ್ಲಿ ಇದ್ದೀವಿ, ಇಲ್ಲ ಕೂತಿದ್ದೀವಿ ಅಂದರೆ ಅವ್ರು ಕೆಲವು ಜನ ಎಲ್ಲ ರೈಟ್ಸ್ ಬಗ್ಗೆ ನಾಲೆಜ್ ಇದೆ ಅಮ್ಮ ಅವ್ರಿಗೆ. ಎಲ್ಲ ಅವ್ರ ಬಗ್ಗೆ ತಿಳಿದ್ರು. ಎಲ್ಲ ಹೇಳಿ ಈ ಥರ ಮಾತುಕತೆ ಆಗಿದೆ, ನಾಳೆ ಬೆಳಗ್ಗೆ 11 ಗಂಟೆಗೆ ನೀವು ನಡಮಾರನ್ ಮನೆಗೆ ಬರಬೇಕಮ್ಮ, 10:00 ಮೌಂಟ್ ರೋಡ್ನಲ್ಲಿ ಇಂಥ ಕಡೆ ನಾವಿದ್ದೀವಿ, ನಾವು ಯಾರೂ ಮನೆಗೆ ಬರಲ್ಲ, ನೀವು ಮತ್ತು ಮಕ್ಕಳು ನೀವು ಹೋಗಿ ನೀವು ಅಪ್ರೋಚ್ ಮಾಡಂಗೆ ಅವ್ರಿಗೆ, ಯಾರಿಗೆ ನಡಮಾರವ್ರಿಗೆ. ಆವಾಗ ಪ್ರೆಸ್ ಬಂದಿರ್ತಾರಲ್ಲಿ, ಪ್ರೆಸ್ ಮುಂದೆ ನಡಮಾರವ್ರಿಗೆ ಒಪ್ಕೊಂಡಂಗೆ. ಅದೇ ಥರ 10:00 ಕರೆಕ್ಟಾಗಿರ್ತಾರೆ ಫ್ಯಾಮಿಲಿಯವರು. ನಾವು ದೂರ ನಿಂತ್ಕೊಂತೀವಿ. ರಂಗನಾಥನ್ಗೆ ಮುಂದೆ ಕುಣಿಸಿ ಆಟೋ ಕಳಿಸ್ತೀವಿ. ರಂಗನಾಥ್ ಯಾವುದೇ ಕಾರಣಕ್ಕೆ ಕಾರ್ ಹೋಗಲ್ಲ, ನಮ್ಮ ಗಾಡಿ ತಗೊಂಡೋಗಿ ಬೇಡ ಸಹ ಅಂತಂದು ಆಟೋ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಹೋಗಿ ಅಲ್ಲಿ ಕೂತು ಮಾತು ಕೂಡ ಆ ಥರ ನಾವು ಇಲ್ಲಿ ನೋಡ್ತಾ ಇರ್ತೀವಿ. 11:30 ಟಿ ವಿಲೇ ಬಾಲ್ಡ್ ಬಂದ್ಬಿಡುತ್ತೆ. ಚೆನ್ನೈ ನ್ಯೂಸ್ನಲ್ಲಿ ಬಂದ್ಬಿಡುತ್ತೆ. ರಾಜ್ಕುಮಾರ್ ಫ್ಯಾಮಿಲಿ ಮತ್ತು ಅವ್ರ ಮಕ್ಕಳು, ಶಿವರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ 3 ಜನ ಮಕ್ಕಳು ಮತ್ತು ತಾಯಿ ಬಂದು ಅಪ್ರೋಚ್ ಮಾಡಿದ್ರು. ನಿಮ್ಮ ಮೇಲೆ ನಂಬಿಕೆ ಇದೆ ಸರ್, ನೀವು ನಮ್ಮ ಇದಕ್ಕೆ ಹೋಗ್ಬೇಕಂತೇಳಿ, ಕಾಡಿಗೆ ಹೋಗ್ಬೇಕು, ನೀವು ನಮ್ಮ ರಾಜ್ಕುಮಾರ್ನ ಬಿಡ್ಸ್ಕೊಂಬರ್ಬೇಕು ಅಂತೇಳಿ ಪಾರ್ವತಮ್ಮ ಮಾತಾಡ್ತಾರೆ. ನ್ಯೂಸ್ನಲ್ಲಿ ಸ್ಪ್ರೆಡ್ ಆಗ್ಬಿಡುತ್ತೆ. ಇಡೀ ಚೆನ್ನೈನಲ್ಲಿ ಹೆಡ್ಲೈನ್ಸ್ ಅದೇ ಓಡ್ತಾರೆ. ರಾಜ್ಕುಮಾರ್ ಫ್ಯಾಮಿಲಿ ನಡಮಾರನ್ ಮನೆಗೆ. ಇದೆಲ್ಲ ನಡೀತಾ ಇರುತ್ತೆ. ನಮಗೆಲ್ಲ ನೋಡಿ ಕೇಳಿ ಖುಷಿ ಆಗ್ತಾ ಹೋಗುತ್ತೆ. ಆ ಟೈಮಲ್ಲಿ ರಾಜ್ಕುಮಾರ್ ಫ್ಯಾಮಿಲಿಯವರು ಬಂದು ಮಾತಾಡ್ಕೊಂಡವ್ರಿಗೆ ನಡಮಾರನ್ನವ್ರಿಗೆ ವಾಪಸ್ ಬೆಂಗಳೂರು ಓಡ್ತಾರೆ. ಆ ಟೈಮಲ್ಲಿ ನಾವೇನು ಮಾಡ್ತೀವಿ, ಮಧ್ಯಾಹ್ನ 1 ಗಂಟೆಗೆ ನಡಮಾರನ್ನವ್ರಿಗೆ ನಾವಿರೋ ಹೋಟ್ಲೊಳಗೆ ನಾವು ಊಟಕ್ಕೆ ಅರೇಂಜ್ ಮಾಡ್ಕೊತೀವಿ. ಅವ್ರ ಮಿಸ್ಸಸ್ಸು ಮತ್ತು ಅವ್ರ ಮಗಳು ಬರ್ತಾರೆ ಊಟಕ್ಕೆ. ತುಂಬ ಡಿಸೆಂಟ್ ಫ್ಯಾಮಿಲಿ ಅವ್ರದ್ದು, ಸಣ್ಣ ಫ್ಯಾಮಿಲಿ. ಒಂದು ಮಗ ಒಂದು ಮಗಳು ಫ್ಯಾಮಿಲಿ. ಮಗ ಇರಲ್ಲ ಅಲ್ಲಿ, ಎಲ್ಲ ಓದೋಕೆ ಹೋಗಿರ್ತಾರೆ. ಇವ್ರು 3 ಜನ ಬರ್ತಾರೆ ಫ್ಯಾಮಿಲಿ. ನಮ್ಮ ಜೊತೆ ಕೂತ್ಕೊಂಡು ತುಂಬ ಹೊತ್ತು ಮಾತಾಡಿ ಊಟ ಗಿಟ್ಟಲ್ಲ ಆದಮೇಲೆ ಅಂದು ಪ್ರೆಸ್ ಮೀಟ್ ಆಗುತ್ತೆ. ಅಲ್ಲಿ ಆ ಪ್ರೆಸ್ ಮೀಟ್ ಆಗೋ ಟೈಮಲ್ಲಿ ಅವ್ರ ಜೊತೆ ಕೆಲವು ಫ್ರೆಂಡ್ಸ್ ಬರ್ತಾರೆ. ರಾಜೇಂದ್ರನ್ ಅಂತ ಒಬ್ಬ ರೈಟರು, ಇನ್ಕಿಲಾಬ್ ಅಂತ ಒಬ್ಬ ರೈಟ್ರು, ಜೊತೆಗೆ ಇನ್ನೊಂದು ಇಬ್ಬರು ಇರ್ತಾರೆ ಜೊತೆಗೆ. ಅಂದರೆ ಅವ್ರ ಜೊತೆ ಓಡಾಟ ಮಾಡೋರು, ಅವ್ರ ಕ್ಲೋಸ್ ಫ್ರೆಂಡ್ಸು ಎಲ್ಲ ಅವರೊಂದು 5 ಜನ ಇರ್ತಾರೆ. ಇವ್ರ ಫ್ಯಾಮಿಲಿ ಒಂದು 3 ಜನ. ಇವ್ರಿಗೆ ಒಂದು 7-10 ಜನ ಫ್ಯಾಮಿಲೀಸ್ ಇರ್ತಾರೆ. ತುಂಬ ಹೊತ್ತಿದ್ದು ಮಾತಾಡ್ಕೊಂಡು ಇವರು ಓಡ್ತಾರೆ. ಕೆಲವು ವಿಷಯ ನಡಮಾರ ಮುಂದೆ ನಾವು ಮಾತಾಡೋಕ್ಕಾಗ್ತಾ ಇರಲಿಲ್ಲ. ನಮಗೆ ಆ ಟೈಮ್ ರಾಜೇಂದ್ರ ಅನ್ನೋ ರೈಟ್ರು, ಅವ್ರು ನಮ್ಮ ಏಜವರು, ಸ್ವಲ್ಪ ಸೀನಿಯರು. ಇವರಿಗೆಲ್ಲ ರಂಗನಾಥಿಗೆ ಸರ್ ರಂಗನಾಥ್ ಹೆಂಗಾರು ಮಾಡಿ ಪರ್ಸ್ನಲ್ ಮಾತಾಡಬೇಕಲ್ಲ ಈ ಟ್ರೂಪ್ಗೆಲ್ಲ. ನಮ್ಗೆ ಸ್ವಲ್ಪ ಅಲ್ಲಿ ತಿಳ್ಕೊಬೇಕಾಯ್ತು ಏನೇನು ನಡೀತದೆ ಅಲ್ಲಿ
ಯಾರು ಇನ್ವಾಲ್ವ್ ಆಗೋದಿದ್ರೊಳಗೆ ಯಾರ್ಯಾರು ಗೇಮ್ಗಳು ಆಡ್ತವ್ರೆ ರಾಜ್ಕುಮಾರ್ ಹೇಳ್ತಾರೆ ಅವನ ನನ್ನ ಸರ್ ನಡ್ಮಾರ ಅವ್ನು ಹೋಗ್ಬಿಡ್ಲಿ ಸರ್ ಡಿನ್ನರ್ ಫಿಕ್ಸ್ ಮಾಡ್ಕೊಂಬಿಡೋಣ ಇರ್ತಾರೆ ನಮ್ಮ ಇನ್ಕಿಲ ಒಬ್ರು ಬೇಡ ಅವ್ರು ಏಜ್ ಆಗಿರೋರು ಅವ್ರು ನಡ್ಮಾರನಷ್ಟೇ ಏಜ್ ಆಗಿದೆ ಅವ್ರಿಗೆ ಬೇಡ ಇವ್ರು ಇಟ್ಕೊಳ್ಳೋಣ ಅಂತ ರಾಜೇಂದ್ರ ಜೊತೆ ಇವ್ರ ಫ್ರೆಂಡ್ಸು ಇನ್ಯಾರು ರೈಟ್ರಿಯರು ಕರ್ಕೊಳ್ಳೋಣ ಅಂತೀವಿ. ಅದೇ ಥರ ಸಾಯಂಕಾಲ 8 ಗಂಟೆಗೆ ಡಿನ್ನರ್ ಪಾರ್ಟಿ ಫಿಕ್ಸ್ ಮಾಡ್ತೀವಿ 7 ಗಂಟೆಗೆ. ಆ ಟೈಮ್ಲಿ ಕೂತ್ಕೊಂಡು ನಮ್ಮೆಲ್ಲ ರೈಟರ್ಸ್ಗಳು ಮತ್ತು ಇವರು ನಮ್ಮ ಜೊತೆಗಿರೋ ಎಲ್ಲ ಜನಗಳೆಲ್ಲ ಅವ್ರ ಹತ್ರ ಮಾತುಕತೆ ಸ್ಟಾರ್ಟ್ ಆಗುತ್ತೆ. ಏನು ಕಾರಣ ರಾಜ್ಕುಮಾರ್ ಕಿಡ್ನಾಪ್ ಮಾಡಿರಿ, ಏನು ಉದ್ದೇಶ ಆಯಿತು ಇವ್ರದ್ದು, ಆಮೇಲೆ ಇಷ್ಟು ದಿವಸ ಯಾಕೆ ಲೇಟ್ ಮಾಡ್ತಾರೆ, ಎಷ್ಟು ಪೇಮೆಂಟ್, ಎಷ್ಟು ಇದು ಯಾರಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅಂತ ಕೇಳ್ತೀವಿ. ಅಂದರೆ ಇವ್ರುಗಳು ಎಷ್ಟು ಬೇಕಷ್ಟೇ ಮಾತಾಡ್ತಾರೆ. ನಾವಿದು ತಲೆನೇ ಹಾಕಿಲ್ಲ. ನಮ್ಮ ಟ್ರೂಪು ಬರೀ ಪ್ರಭಾಕರನ್ ಕಡೆಯವ್ರಿಗೆ ಮಾತ್ರ ನಾವು ಕೆಲಸ ಮಾಡ್ತಾಯಿದ್ದು ಅಷ್ಟೇ. ಪ್ರಭಾಕರನ್ ಕಡೆ ಕೆಲಸ ಮಾಡ್ತೀವಿ, LTT ಪ್ರಭಾಕರ್ ಕಡೆ ಫಾಲೋವರ್ಸ್ ಕೆಲಸ ಮಾಡ್ತೀವಿ. ಜೊತೆಗೆ ಈ ರೋಡು ಕೊಯಮತ್ತೂರು ಆ ಕಡೆ ಫುಲ್ ನಮ್ಮದು ಕಾಡು ಜನಗಳು ಆದಿವಾಸಿ ಜನಗಳು ನಾವು ಕೆಲಸ ಮಾಡ್ತೀವಿ. ಅದು ಬಿಟ್ಟು ನಾವು ಇದಕ್ಕೆ ನಾವು ಇನ್ವಾಲ್ವ್ ಇಲ್ಲ. ನಾವು ಯಾವುದೇ ಕಾರಣಕ್ಕೆ ವೀರಪ್ಪನ ಕಡೆ ಇನ್ವಾಲ್ವ್ ಇಲ್ಲ. ಅದು ನಾವು ಆ ಕಡೆ ಸಿಂಪತಿ ಇಲ್ಲ ನಮಗೆ. ಅಂದರೆ ನಡ್ಮಾರನ್ ಅವ್ರಿಗೆ ತುಂಬ ದುಡ್ಡು ಇದೆ ಕಾರಣ ಓಡಾಟಗಾರ ಅಂಥೇಳಿ. ಅವ್ರು ಯಾವುದಕ್ಕೆ ಇನ್ವಾಲ್ವ್ ಆದರೂ ಸುಮ್ಮನೆ ಇನ್ವಾಲ್ವ್ ಆಗೋಲ್ಲ. ಏನಾದ್ರು ಒಂದು ಸಬ್ಜೆಕ್ಟ್ ಇಟ್ಕೊಂಡು ಬಂದಿರ್ತಾರೆ, ಕಾರಣ ಇಟ್ಕೊಂಡು ಬಂದಿರ್ತಾರೆ, ಅವ್ರ ಮಾತಿಗೆ ಯಾರೂ ಇಲ್ಲ ಅನ್ನಲ್ಲ. ಅದೊಂದು ನಮಗೆ ನಂಬಿಕೆ ಇದೆ ಅಂತೇಳಿ ಅವರು ಒಂದು ಗ್ಯಾರಂಟಿ ಇಟ್ಕೊತಾರೆ. ಇವತ್ತು ಮಾತಾಡ್ತಾ ನಮ್ಮವರೆಲ್ಲ ಎಮೋಷನ್ ಆಗಿ ನಾವು ಕೆಲಸ ಮಾಡೋಣ. ನೆಕ್ಸ್ಟು ರಾಜ್ಕುಮಾರ್ ರಿಲೀಸ್ ಆದಮೇಲೆ ನಾವು ಬೆಂಗಳೂರು ಪ್ರೋಗ್ರಾಮ್ ಇಟ್ಕೊತೀವಿ. ಎಲ್ಲ ದೊಡ್ಡ ದೊಡ್ಡ ಇಂಟೆಲಿಜೆನ್ಸ್ ಮಾತಾಡ್ತಾರೆ. ದೇವೇಂದ್ರ ಮಹಾದೇವ ಇದ್ದಾರೆ, ಚಂಪಾ ಸಾರ್ ಇದ್ದಾರೆ, ಬಂದಿರೋ ಜಯಪ್ರಕಾಶು, ದೊಡ್ಡವರೆಲ್ಲ ಸೇರಿ ವೆಂಕಟಸ್ವಾಮಿ ಹಿಂದೆ ಎಲ್ಲ ಸೇರಿ ಮಾತಾಡ್ತಾರೆ. ನಾವು ಪ್ರೋಗ್ರಾಮ್ ಇಟ್ಕೊಳ್ಳೋಣ ಬೆಂಗಳೂರಿನಲ್ಲಿ. ಒಂದು ರಾಜ್ಕುಮಾರ್ ಬಿಡುಗಡೆ ಆದಮೇಲೆ ರಾಜ್ಕುಮಾರು ನಡ್ಮಾರನ್ ಸೇರಿ ಪ್ರೋಗ್ರಾಮ್ ಮಾಡೋ ಥರ ಅಲ್ಲಿರೋ ತಮಿಳ್ ಜನ ಸೇರ್ಕೊಳ್ಳೋಣ, ನಾವು ಸೇರ್ಕೊಳ್ಳೋಣ ಸರ್ ಮಾಡೋಣ ಜೋರಾಗೆ. ಆವಾಗ ಟೈಮ್ನಲ್ಲಿ ನಡ್ಮಾರನ್ ಕೈಗೆ ಹಲ್ಸೂರಿನಲ್ಲಿ ಇದು ಸ್ಟ್ಯಾಚ್ಯೂ ಇದೆ ದೊಡ್ಡದಾಗಿರೋದು, ತಿರುವಲ್ಲೂರು ಸ್ಟ್ಯಾಚ್ಯೂ ಇದೆ ದೊಡ್ಡದಾಗಿರೋದು. ಅದು ಪ್ಲಾಸ್ಟಿಕ್ ಕವರಾಗಿ ಕಟ್ಟಿಟ್ಟಿದ್ದಾರೆ. ಅದು ಇವ್ರ ಕೈಗೆ ಓಪನ್ ಮಾಡಿಸೋಣ. ಅದೇ ಥರ ನೆಕ್ಸ್ಟ್ ವೀಕ್ನಲ್ಲಿ ನೀವು ಒಂದು ಪ್ರೋಗ್ರಾಮ್ ಮಾಡಿ ನಾವು ಇದಕ್ಕೆ ಅಟೆಂಡ್ ಆಗ್ತೀವಿ. ಆ ಪ್ರೋಗ್ರಾಮ್ನ ನಾವು ಇಲ್ಲಿರೋ ಬಸವಣ್ಣ ಸ್ಟ್ಯಾಚ್ಯೂ ಏನಿದೆ ಅದು ಓಪನ್ ಮಾಡ್ಸೋಣ ರಾಜ್ಕುಮಾರ್ ಕೈಗೆ. ಅವು ನಾವು ಇದು ಕಾವೇರಿ ಇರುತ್ತೆ. ಬರೀ ನಮ್ದು ಏನು ಪರ್ಸ್ನಲ್ ಏನ್ಬಿಟ್ರೆ ಕಾವೇರಿ ನೀರು ಕಮ್ಮಿ ಆಗುತ್ತೆ, ನೀರು ಕೇಳ್ತೀರ ಆ ಟೈಮ್ ಗಲಾಟೆ ಆಗುತ್ತೆ. ಅದು ಬಿಟ್ಟು ಬೇರೆ ಪರ್ಸ್ನಲ್ ಏನು ಜಗಳನೇ ಇಲ್ಲ. ಅಲ್ಲಿ ನೀರು ಖಾಲಿ ನೀರು ಕೇಳ್ತೀರ, ನಾವು ನೀರು ಕೊಡೋದು, ನಾವು ನೀರು ಕೊಡೋಕ್ಕಾಗಲ್ಲ. ಈ ವಿಷಯಕ್ಕೆ ನೀರು ಬಿಡ್ತೀವಿ, ನಾವು ಗಲಾಟೆ ಮಾಡ್ತೀವಿ, ಇದು ನಡೀತಾ ಇದೆ. ನೀರಿನ ವಿಷಯ ಬೇರೆ ಇಟ್ಕೊಳ್ಳೋಣ, ಪರ್ಸ್ನಲ್ ರಿಲೇಷನ್ಶಿಪ್ ಚೆನ್ನಾಗಿರಲಿ ಅಂತ ಇವರೆಲ್ಲ ಮಾತಾಡ್ತಾರೆ ರೈಟರ್ಸ್ಗಳು. ಅವ್ರ ಲೆವೆಲಲ್ಲಿ ಮಾತಾಡ್ತಾರೆ. ಎಸ್ ಅಂತ ನಾವು ಒಪ್ಕೊತೀವಿ, ಮಾತುಕತೆ ಆಗುತ್ತೆ. ನಾವು ನೈಟ್ ಸ್ಟಾಪಾಗಿ ನೆಕ್ಸ್ಟ್ ಡೇ ಬಂದು ಬೆಂಗಳೂರು ಬರ್ತೀವಿ. ನಾವು ಮಾತಾಡ್ಕೊಂಬಂದು 4-5 ಡೇಸ್ಗೆ ನಡ್ಮಾರನ್ ಕಾಡಿಗೆ ಹೋಗ್ತಾ ಇದ್ರೆ ಅಂತ ದೊಡ್ಡ ನ್ಯೂಸ್ ಬರುತ್ತೆ. ನಡ್ಮಾರನ್ ಕಾಡಿಗೆ ಹೋಗ್ಬೇಕಾದ್ರೆ ನ್ಯೂಸ್ನಲ್ಲಿ ತೋರಿಸೋದ್ರ ಜೊತೆ ಅವ್ರ ಕೈಗಳಿಗೆ ಏನಿಲ್ಲ, ಬರೀ ಅದೊಂದು ಶಾಲು, ಒಂದು ಪಂಚೆ, ಒಂದು ಶರ್ಟ್ ಇಟ್ಟು ಹೋಗ್ತಾರೆ ಕಾಡ್ಗಡೆ ಅವರು. ಮೊದಲೆಲ್ಲ ಹೋಗಿದ್ದ ಟೈಮ್ನಲ್ಲಿ ಎಲ್ಲರೂ ಬ್ಯಾಗ್ಗಳು ಹೋಗಿತ್ತು, ಎಲ್ಲ ಕಡೆ ದುಡ್ಡು ಹೋಯ್ತು, ಸಿಕ್ಕಾಪಟ್ಟೆ ದುಡ್ಡುಗಳು ಹೋಗ್ತಾ ಇತ್ತು. 4 ಸೀರೆ ಬಂದು 4 ಸೀರೆ ದುಡ್ಡು ಹೋಗಿದೆ. ಅವ್ರು ಹೋಗಿದ್ದು ಕಾಡಿಗೆ ಹೋಗಿ ಬಂದು ಮಾತಾಡ್ತಾರೆ ಅಷ್ಟೇ. ನಾವು ಕಾಡಿಗೆ ಹೋಗಿ ಯಾರಿಗೂ ತೋರಿಸಿಲ್ಲ ಒಂದ್ಸರಿ ಟಿವಿನಲ್ಲಿ. ಅವ್ರಿಗೆ ಕಾಡಿಂದ ಬರೋ ಟೈಮ್ ಟಿವಿ ಬಂದಮೇಲೆ ನ್ಯೂಸ್ ಮಾಡೋದು. ನಡ್ಮಾರನ್ ಹೋಗಿ ಕಾಡು ಕಡೆ ಹೊರಟಿದ್ದಾರೆ ಅಂತ ಅವ್ರಿಗೆ ತೋರಿಸ್ತಾರೆ. ನಮಗೆಲ್ಲ ಸಮಾಧಾನ, ಓಹೋ ರಾಜ್ಕುಮಾರ್ ಬಂದ್ಬಿಡ್ತಾರಪ್ಪ, ನಾವು ಓಡಾಟಕ್ಕೆ ನಮಗೆಲ್ಲ ಸಕ್ಸಸ್ ಅಂತೇಳಿ ನಾವೆಲ್ಲ ಖುಷಿಯಾಗಿ ನಾವು ದಿನ ಬೆಳಗ್ಗೆ ಟಿ ವಿ ನೋಡೋದು. ಇವಾಗ ಬರ್ತಾರೋ, ನಾಳೆ ಬರ್ತಾರೋ, 3 ದಿನ. ನಮ್ಗೆ ಎಷ್ಟು ನಮ್ಮ ರಾಜ್ಕುಮಾರ್ ಫ್ಯಾಮಿಲಿಗೆ ಎಷ್ಟು ಟೆನ್ಷನ್ ಇತ್ತೋ ಅಷ್ಟೇ ಟೆನ್ಷನ್ ನಮ್ಗಳಿಗಿತ್ತು ನೋಡೋಣ ಆಗ್ಬಿಟ್ಟು. ನಮಗಿಂತ ಅದೇ ಥರ ರಾಜ್ಕುಮಾರ್ ಫ್ಯಾನ್ಸ್ಗೆ ಜನಗಳಿಗೆ ಎಲ್ಲರಿಗಿತ್ತು ಅದೇ ಥರ. ನೋಡ್ರೆ ನಡ್ಮಾರನ್ ಬರೋ ಕೈ ಬರ್ತಾರೆ. ಏನಪ್ಪ ಇದು ಇಂಥ ಕೆಲಸ ಆಗೋಯ್ತು ಅಂತ ನಮಗೆ ಸುಸ್ತು ಹೊಡೆದ್ಬಿಡುತ್ತೆ. ನಡ್ಮಾರನ್ ಬರೋ ಕೈ ಕಂಡ್ಬಿಟ್ರಲ್ಲ, ಏನಾಯ್ತು ವಿಷಯ ಅಂದರೆ ಅವ್ರು ಹೇಳ್ತಾರೆ, ನಾನು ಒಂದು 8 ದಿವಸ ಟೈಮ್ ತಗೊಂಡು ನೆಕ್ಸ್ಟ್ ಟೈಮ್ ರಾಜ್ಕುಮಾರ್ ನೋಡ್ತೀವಿ ಕಾಡಿಗೆ ಹೋಗ್ತೀನಿ ನಾನು ಅಂತ ಹೇಳ್ತಾರೆ. ಅಂದರೆ ಎಲ್ಲ ಬಂದು ಯಾವ ಥರ ಮಾತಾಡ್ತಾರೆ ಆ ಥರ ಹಾಕಿಂತ ಸ್ವಲ್ಪ ಚೇಂಜ್ ಇರ್ತಿರೋದು. ನಾವು ಇದು ಯಾವಾಗ ನ್ಯೂಸ್ ನೋಡ್ತೀವೋ ತಿರುಗಿ ಇಮಿಡಿಯೇಟ್ಲಿ ರಂಗನಾಥನ ಕರ್ಕೊಂಡು ತಿರ್ಗಿ ಚೆನ್ನಾಗಿ ಹೊರಡ್ತೀವಿ. ಅವ್ರು ಎಷ್ಟು ಅಂತ ಒಂದು ದಿನ ನಾವು ರೆಸ್ಟ್ ದಿಸ್ಕ ಮಾಡಲ್ಲ, ಅಲ್ಲಿ ಎತ್ಕೊಂಡು ಕಾಯ್ಕೊಂತೀವಿ. ಸಾಯಂಕಾಲ ಹೋಗಿ ಅವ್ರ ಮನೆಗೆ ಮಾತಾಡ್ರೆ ಅವ್ರ ಮಕ್ಕನ ಮೇಲೆ ಏನು ಫಸ್ಟ್ ಕಾಡಿಗೆ ಹೋಗ್ಬೇಕಾದ್ರೆ ಆ ನಗು ಇರಲಿಲ್ಲ ಮಕ್ಕನ ಮೇಲೆ. ಹೋಗಿದ ತಕ್ಷಣ ಒಂದೇ ಮಾತು ಕೇಳ್ತಾನೆ, ನೀ ಈ ವಿಷಯಕ್ಕೆ ಬಂದೆ ಅಂತ ಕೇಳ್ತಾನೆ. ನಾನು ಈ ವಿಷಯಕ್ಕೆ ಯಾಕೆ ಬಂದೆ ನಿನ್ಗೆ ಗೊತ್ತಾಗುತ್ತಾ? ನಾನು ಬಂದಿರೋದು ನಿನ್ಗೆ ಗೊತ್ತು, ಕೇಳ್ಕೊ ಸರಿಯಾಗಿ ಅಂತೇಳಿ ಸಿಕ್ಕಾಪಟ್ಟೆ ಮಾತುಕತೆ ಆಗಿ ಅವ್ರಿಗೆ ಅರ್ಥ ಮಾಡೋಂಗೆ ಮಾಡಿ, ನೀನು ಮಾಡಿದ್ರು ಯಾರಿಗಪ್ಪ ಕಿಡ್ನ್ಯಾಪು? ರಾಜಕಾರಣಿಗೆ ಮಾಡಿದ್ಯಾ ಅಥವಾ ಯಾರು ಬಿಸ್ನೆಸ್ ಮ್ಯಾನಿಗೆ ಮಾಡಿದ್ಯಾ? ಇದು ಕರ್ನಾಟಕದ ಐಕಾನಪ್ಪ ಅವ್ರಿಗೆ ಕಿಡ್ನ್ಯಾಪ್ ಮಾಡಿದ್ದೀನಿ ನಾವು ಅಂತ ನಾನು ಸಿಕ್ಕಾಪಟ್ಟೆ ಮಾತುಕತೆ ಆಡಿ
ಅವನು ಆಯಿತು ಸರ್ ನನಗೊಂದು ವಾರ 10 days ಟೈಮ್ ಕೊಡಯ್ಯ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡವನು ಅವ್ರಿಗೆ ವಾಪಸ್ ಕಳಿಸ್ತಾನೆ. ಯಾಕೆ ಈ ಥರ ವಾಪಸ್ ಬರ್ತಾರೆ ಇರುತ್ತಂದರೆ ಆಲ್ರೆಡಿ ಹೋಗಿ ಬರ್ತಾರಲ್ಲ ದೊಡ್ಡ ರಾಜ್ಕುಮಾರ್ಗೆ ಬಿಡುಗಡೆ ಮಾಡ್ತಾರೆ, ಅವರೆಲ್ಲ ಪೇಮೆಂಟ್ನ ಫಿಕ್ಸ್ ಮಾಡ್ಕೊಂತಾರೆ. ಈ ಮೋಸ್ಟ್ಲಿ ಈ ಕಡೆ ಪೇಮೆಂಟು ರಾಜ್ಕುಮಾರ್ ಫ್ಯಾಮಿಲಿ ಪೇಮೆಂಟ್ ಫಿಕ್ಸ್ ಮಾಡೋರು. ಇವು ಎಷ್ಟಾಗಲ್ಲ ಕಿತ್ಬಿಟ್ಟವ್ರೆ, ಗೌರ್ಮೆಂಟಲ್ಲಿ ಕಿತ್ಬಿಟ್ಟವ್ರೆ, ಎಲ್ಲೆಲ್ಲಿ ಎಲ್ಲ ಕಿತ್ಬಿಟ್ಟವ್ರೆ, ಫ್ಯಾಮಿಲಿಂದ ಫಿಕ್ಸ್ ಮಾಡ್ತಾರೆ. ಈ ಕಾರಣಕ್ಕೆ ಅಂತೇಳಿ ಅವರು ಹೇಳ್ತಾರೆ, ಏನು ಮಾಡೋಕ್ಕಾಗಲ್ಲ, ಇವೆಲ್ಲ ಹಿಂಗೆ ಮಾಡಿಬಿಟ್ಟಿಟ್ಟಿದ್ದಾರೆ. ಅವ್ನು ರಿಕ್ವೆಸ್ಟ್ ಮಾಡ್ಕೊತಾನೆ, ಕೇಳ್ತಾನೆ, ನನಗೊಂದು ವಾರ ಟೈಮ್ ಕಳಿಸ್ಕೊಡ್ತೀನಿ ಅಂತಾನೆ. ನಾನು ಮೆಸೇಜ್ ಕಳಿಸ್ತೀನಿ ಬರ್ಬಿಡು ಅಂತೇಳಿ ಕಳಿಸ್ತೀನಿ ಅಂತ. ಇವರು ಪಾಪ ಭಾರಿ ಬೇಜಾರಾಗಿ ಹೇಳ್ತಾರೆ. ಇದು ಕೇಳ್ಕೊಂಡು ನಮ್ಗೆ ಶಿವ್ಗೆ ಬರ್ತೀವಿ, ಸರಿ ಹೋಗಲ್ಲ, ನಮ್ದೆಲ್ಲ ಮೂಡ್ ಅಪ್ಸೈಡ್ ಆಗ್ಬಿಡುತ್ತೆ. ಚೆನ್ನೈಲಿ ಇಟ್ಕೊಂಡು ನೆಕ್ಸ್ಟ್ ಡೇ ಬೆಳಗ್ಗೆ ಹೋಗಿ ಚಂದ್ರಶೇಖರ್ ಅಂತ ಲಾಯರ್ ಇರ್ತಾರೆ ಹೈಕೋರ್ಟ್ನಲ್ಲಿ. ವೀರಪ್ಪನ ಕಡೆಯವ್ರಿಗೆ ಪರ್ಸ್ನಲ್ ಲಾಯರ್ ಅವರು. ಚೆನ್ನೈದು ಏನೇ ಕೇಸ್ ಹೈಕೋರ್ಟ್ ಕೇಸಿದ್ರು ಅವರೇ ನಡೆಸೋದು. ತಿರ್ಗಿ ಅವ್ರ ಹತ್ರ ಕೂತ್ಕೊಂಡು ಅವ್ರ ಹತ್ರ ಸಾಕಷ್ಟು ಮಾತಾಡಿ, ಅವರು ಫ್ರೆಂಡ್ಸ್ ಎಲ್ಲ ಮಾತಾಡಿ, ಅವ್ರ ಕ್ಲೋಸ್ ಫ್ರೆಂಡ್ಸ್ ಜೊತೆಗೆ ಡಿನ್ನರ್ ಸಾಯಂಕಾಲ ಊಟಕ್ಕೆ ಡಿನ್ನರ್ ಇಟ್ಕೊತೀವಿ. ಅವ್ರ ಜೊತೆ ಡಿಸ್ಕಸ್ ಮಾಡ್ತೀವಿ. ಅವರು ಹೇಳ್ತಾರೆ, ಇಲ್ಲ ಏನೋ ಆಗಿದೆ ಬಿಡ್ಬಿಡಿ, ನೀವೆಲ್ಲ ಮಾತಾಡ್ಬಿಡಿ, ರಾಜ್ಕುಮಾರ್ ಅವ್ರದ್ದು ಒಂದು ಗ್ಯಾರಂಟಿ, ನರಮಾರನವ್ರಿಗೆ ಯಾರೂ ಇಲ್ಲ ಅನ್ನಲ್ಲ, ಅವ್ರು ಯಾವುದೇ ಕಾರಣಕ್ಕೆ ಸುಮ್ಮನೆ ಎಲ್ಲಕ್ಕೂ ಇನ್ವಾಲ್ವ್ ಆಗಲ್ಲ, ಆದಮೇಲೆ ಅವ್ರು ಒಪ್ಕೊಂಡ್ಮೇಲೆ ಕ್ಯಾನ್ಸಲ್ ಆಗಲ್ಲ, ನೀವು ಟೆನ್ಷನ್ ಮಾಡ್ಕೊಂಡು ನಮಗೆಲ್ಲ ಸಮಾಧಾನ ಮಾಡಿ ಅವರು ನಮ್ಮನ್ನು ವಾಪಸ್ ಕಳಿಸ್ತಾರೆ. 8 ದಿನ ಆಯಿತು, 10 ದಿನ ಆಯಿತು, ನಡಮಾರ ಹೋಗ್ತಾಯಿಲ್ಲ. ಇನ್ನೊಂದು ಥರ ಟೆನ್ಷನ್ ಆಯಿತು. ತಿರ್ಗಿ ವಾಪಸ್ ಹೋಗ್ತೀವಿ ನಾವು. ವಾಪಸ್ಸಿಗೆ ನಾವು ಹೋಗಲ್ಲ ಅಂದರೆ ರಂಗನಾಥನ ಕಳಿಸ್ತೀವಿ. ಬೇರೆ ಇವರಿಗೆ ನಡಮಾರವ್ರಿಗೆ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ. ಅವ್ರೇನು ಬೇಜಾರು ಮಾಡ್ಕೊಂಡು ಯಾಕಪ್ಪ ಅಂತೇಳಿ ಅವ್ರ ಜೊತೆ ಇದ್ರೆ ಹಳೆ ಫ್ರೆಂಡ್ಸು ಅವ್ರಿಗೆಲ್ಲ ಕಸ್ ಮಾತಾಡ್ತೀವಿ. ರಾಜೇಂದ್ರನಿಗೆ ಅವ್ರಿಗೆಲ್ಲ ಸ್ವಲ್ಪ ನಮ್ಮ ಹತ್ರ ಈಸಿ ಇದ್ರು ಅವರು. ಅವೆಲ್ಲ ಕಸ್ ಮಾಡ್ತೀವಿ. ಇಲ್ಲ ಸರ್ ಮೆಸೇಜಿಗೆ ವೆಯ್ಟ್ ಮಾಡ್ತಾಯಿದ್ದಾರೆ, ಬಂದ ತಕ್ಷಣ ಹೋಗ್ತಾರೆ, ಯಾವ ಕೆಲಸನೂ ಒಪ್ಕೊಂಡಿಲ್ಲ ನಡಮಾರನವರು ಅಂತ ಹೇಳಿ ವೆಯ್ಟ್ ಮಾಡ್ತಾನಿದ್ದಾರೆ. ನಾವು ಒಂದು ದಿನ ತಿರ್ಗಿ ಬೆಳಗ್ಗೆ ಬರ್ತೀವಿ. ಬಂದು 3 days ಕಾಡಿಗೆ ಹೋದ್ರು ಅಂತ ಸ್ಟಾರ್ಟ್ ಆಗುತ್ತೆ ಕಾರ್ದು. ನಾವು ಬೆಂಗಳೂರಿಗೆ ಬರ್ತೀವಿ. ಬೆಂಗಳೂರಿಗೆ ಹೋದರೆ ಈ ಪೇಮೆಂಟು ರಾಜ್ಕುಮಾರ್ ಫ್ಯಾಮಿಲಿಯಿಂದ ಹೋಗ್ತಾರದು. ಅದು ನಮ್ಗೆ ಗೊತ್ತಾಗೋದು. ಅಲ್ಲಿ ಮಾತಾಡೋ ಟೈಮಲ್ಲಿ ಗೊತ್ತಾಗೋದು ನಡಮಾರನು. ಆ ಟೈಮಲ್ಲಿ ಶಿವರಾಜ್ಕುಮಾರ್ ನಮ್ಮ ಹತ್ರ 10 ಲಕ್ಷ ಕೇಳ್ತಾರೆ ಒಂದು ತಿಂಗಳು. ಅವಾಗ ನಮ್ಗೆ ನಾವು ಕೇಳೋಕ್ಕೆ ಹೋಗಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಅದು. ಏನೋ ಅವ್ರ ಫ್ಯಾಮಿಲಿಯಿಂದ ಕೀರ್ತವ್ರು ಪೇಮೆಂಟು. ಎಷ್ಟು ಕೇಳೋರು ಎಷ್ಟು ಕೀರ್ತಾನೋ ಅದನ್ನ ಕೇಳೋಕ್ಕೆ ಹೋಗಿಲ್ಲ, ಸಿಕ್ಕಾಪಟ್ಟೆ ಕೇಳೋರು. ಆದರೆ 10 ಲಕ್ಷ ಕಮ್ಮಿ ಇತ್ತು, ಒಂದು ತಿಂಗಳು ಇಸ್ಕೊಂಡು. ಅದೇ ಥರ ಅವರು ಒಂದು ತಿಂಗಳು ಕಟ್ಟತ್ತೆ 1 ಲಕ್ಷ ವಾಪಸ್ ಕೊಟ್ಟರು. ಮೊದಲು ಕಮ್ಮಿ ದುಡ್ಡು ಆಗಿಬಿದ್ದೆ ಆ ಟೈಮಲ್ಲಿ. ಆ ಥರ ಆಮೇಲೆ ಆಗಿತ್ತು. ಆಮೇಲೆ ಇದೆಲ್ಲ ದುಡ್ಡೆಲ್ಲ ಹೋಗಿದ್ದು ಒಂದು 2 days ಇವ್ರು ಹೋಗ್ತಾರೆ. ಯಾರು ಹೋಗ್ತಾರೆ? ನಡಮಾರ. ಯಾಕೆ ದುಡ್ಡಿನ ವಿಷಯಕ್ಕೆ ನಡಮಾರ ಇನ್ವಾಲ್ವ್ ಆಗಿಲ್ಲ. ಬೇರೆ ಕಮಿಟ್ ಆಗಿರೋದು. ಕಮಿಟ್ ಆಗಿರೋ ಪೇಮೆಂಟ್ ಹೋಗ್ತಾರೆ. ಹೊಸ ಕಮಿಟ್ ಆಗ್ತಾರಲ್ಲ, ಹಳೆ ಕಮಿಟ್ಮೆಂಟ್ಗೆ ಅದೇನು ಎಷ್ಟು ಕಮ್ಮಿ ಅದೋ ಗೊತ್ತಿಲ್ಲ. ಅದು ಹೋಗಿದ್ವಾಗ ತಿರ್ಗಿ ನಡಮಾರ ನಾವೇನು ಮಾಡ್ತೀವಿ, ನಡಮಾರ ಹೋಗಿದ ತಕ್ಷಣ ಇವ್ರಿಗೆಲ್ಲ ಒಂದು ಕಡೆ ಒಂದು ರಾಜ್ಕುಮಾರ್ ಬಂದು ಇರೋ ಬಾರ್ಡ್ರ್ ಅವ್ರದ್ದು. ಎಲ್ಲಿ ಕನ್ನಡ ಈ ಊಟಿಯಿಂದ ಹೋದರೆ ಮೇಟ್ಪಾಳ್ಯ ಅಂದರೆ ಈರೋಡು, ಕೊಯಮತ್ತೂರು ಸಿಗುತ್ತೆ ಆ ಬಾರ್ಡ್ರು. ಆ ಬಾರ್ಡ್ರ್ ಒಳಗೆ ಒಂದು ಕಡೆ ಅಲ್ಲಿಂದ 70-80 ಕಿಲೋಮೀಟ್ರ್ ಮೇಲೆ ರಾಜ್ಕುಮಾರ್ ಬಿಡುಗಡೆ ಆಗ್ತಾರೆ ಆ ಬಾರ್ಡ್ರ್ ಒಳಗೆ ಅಂತ ಗೊತ್ತಾಗುತ್ತೆ. ನಾವು ಹತ್ತಿರ ಹೋಗಿರ್ತೀವಿ ಮೇಟ್ಪಾಳ್ಯ ಒಳಗೆ. ನಾವು ಇರೋದು ನಮ್ಗೆ ಹೇಳ್ತಾರೆ, ನೀವು ಬನ್ನಿ ಆ ಸ್ಪಾಟ್ಗೆ ಹೋಗೋಣ ಅಂತ. ಯಾರೋ ರಂಗನಾಥಲ್ಲ, ನಾವು ಬರೋದು ಬೇಡ ಆ ಸ್ಪಾಟ್ಗೆ, ನಾವು ಇಲ್ಲೇ ಇರ್ತೀವಿ, ನೀವು ನನ್ನ ಮೆಸೇಜ್ ಕೊಟ್ಟು ಅಂತ ರಂಗನಾಥನ ಕಳಿಸ್ಕೊತೀವಿ. ಅಲ್ಲಿ ಹೋದರೆ ನಮಗೆ 2 ದಿನ ಆದ್ರೂ ರಾಜ್ಕುಮಾರ್ ಬಿಡುಗಡೆ ಆಗಿರೋದು. ವೇಟ್ ದಿನ ಡ್ರಿಂಕ್ಸ್ ಇಟ್ಕೊಂತೀವಿ. ನಾನು ಶ್ರೀಧರವರು, ಹೇಮಂತ್ ಫ್ರೆಂಡ್ ಹೇಮಂತ್ ಅಂತಾರೆ, ಹೇಮಂತು ನಮ್ಮ 7 ಜನ ಕೂತ್ಕೊಂಡು ಬಿಡುಗಡೆ ಆಗ್ತಂತ ಕೂತ್ಕೊತೀವಿ. 3 ದಿನ ಆಗಲ್ಲ. 3ನೇ ದಿನ ನಮಗೆ ಕರೆಕ್ಟಾಗಿ 11 ಗಂಟೆಗೆ 11:30 ಅಷ್ಟೊತ್ತಿಗೆ ಫೋನ್ ಬರುತ್ತೆ. ನಾವಿರೋರು ಮತ್ತು ರಂಗನಾಥ ಫೋನ್ ಮಾಡ್ತಾರೆ, ಸರ್ ಇವತ್ತು 100% ರಾಜ್ಕುಮಾರ್ ಬಿಡುಗಡೆ ಆಗ್ತಾರೆ, ಫ್ಯಾಮಿಲಿ ತಿಳಿಸ್ಬಿಡಿ ಅಂತಾರೆ. ವೇಟ್ ಮಾಡಿ ಮಲಗಿಬಿಟ್ರೆ 2 days ದಿನ ಆಗಿಲ್ವಲ್ಲ ಅಂದ್ಬಿಟ್ಟು. ಆಮೇಲೆ ನಾವು ರಾಜ್ಕುಮಾರ್ ಮನೆಗೆ ಫೋನ್ ಮಾಡ್ತೀವಿ. ಪಾರ್ವತಮ್ಮ ಫೋನ್ ರಿಸೀವ್ ಮಲಗಿಬಿಡುತ್ತೆ. ಅವರು ರಿಸೀವ್ ಮಾಡ್ತೀವಿ. ಶ್ರೀಧರ್ ಮಾಮ ಇವಾಗ ಯಾವುದೇ ಕಾರಣಕ್ಕೆ ಒಂದು ಅರ್ಧ ಗಂಟೆಗೆ ರಾಜ್ಕುಮಾರ್ ಬರ್ತಾರೆ ಆಡಿಂದ. ನಿಜ, 100% ಗ್ಯಾರಂಟಿ, 100% ಬರ್ತಾರಮ್ಮ ಅಂತ ಹೇಳ್ತಾರೆ. ನೀವು ತಿಳಿಸ್ಬಿಡಿ ಅಲ್ಲಿ ತೋರ್ತಾರೆ. ನಮ್ಮ ಬೇರೆ ಕಡೆಯಿಂದ ನ್ಯೂಸ್ ಬಂದಿರ್ತೀವಿ. ನನ್ನ ತಾತ ನ್ಯೂಸ್ ಕೊಡ್ತಾನೆ, ಇಲ್ಲಿ ತಂದ್ಕೊಟ್ಟು ನಾನು ಕೇಳಿಲ್ಲ ಅಂತ ಅವ್ನ ಕಡೆ ಬರ್ತೀವಿ ನ್ಯೂಸ್. ಅದೇ ಥರ 12 ಕಾಲು ವರ್ಷದಿಗೆ ರಾಜ್ಕುಮಾರ್ ತೋರಿಂದ ಆಚೆ ಬರ್ತಾರೆ, ಕಾಡಿಂದ ಆಚೆ ಬರ್ತಾರೆ. ಈ ಕಡೆ ಫುಟ್ಪಾಟಿಗೆ ಬಂದು ನಿಂತ್ಕೊಂಡು ಶಾಲ್ ಹಾಕಿ ಕೈ ಮುಗ್ದು ರಾಜ್ಕುಮಾರ್ ಅವ್ರಿಗೆ ಅವ್ರ ಆಶೀರ್ವಾದ ತೊಗೊಂಡು ನನ್ನ ತಪ್ಪೈತೆ ಸಂಸ್ಬಿಡಿ ಅಂತ ಹೇಳಿ ಅವ್ರು ಈ ಕಡೆ ಫುಟ್ಪಾಟ್ ಕಾಡು ಕಂಡ ಫುಟ್ಪಾಟ್ನಾಗ ಇಳಿದು ಈ ಕಡೆ ಫುಟ್ಪಾಟ್ನಾಗ ಕಳ್ಸ್ಕೊತಾರೆ. ಆಮೇಲೆ ಬೆಳಗ್ಗೆನೆ ಫ್ರೆಂಟ್ ನ್ಯೂಸ್ ರಾಜ್ಕುಮಾರ್ ಬಿಡುಗಡೆ ಆಯಿತು. ಇಡೀ ಕರ್ನಾಟಕ ಜನಕ್ಕೆ ಹಬ್ಬ ಆಗೋಯ್ತು, ರಾಜ್ಕುಮಾರ್ ಬಿಡುಗಡೆ ಆಗಿದ್ದಾರೆ ಅಂತ.
ಸಂತೋಷ, ಖುಷಿ, ಜನ ಖುಷಿ ಅಂದ್ಬಿಟ್ಟು ಸ್ವೀಟ್ ತಿನ್ನೋದು, ಪಟಾಕಿ ಹೊಡೋದು ಏನೇನು ನಡೀತದೆ ಬೆಂಗಳೂರೊಳಗೆ. ನಾವು ಇನ್ನೂ ಅಲ್ಲೇ ಇದ್ದೀವಿ. ನಾವು ಒಂದು ದಿನ ಬಿಟ್ಟು ಲೇಟಾಗಿ ಬಂದ್ವಿ. ನಾವು ಅಲ್ಲಿಂದ ಊಟಿಗೆ ಬಂದು ಊಟಿ ಸುತ್ತಾಡ್ಕೊಂಡು ಹೊಂದ್ಕೊಂಡು, ಯಾಕಂದ್ರೆ ಬ್ಯುಸಿ ಆಗ್ಬಿಡ್ತಾರೆ, ತುಂಬ ಜನ ಬರ್ತಾರೆ. ಇನ್ನು ನಾವೇ ಯಾಕೆ ಹೋಗಿ ತೋರಿಸ್ಕೊಬೇಕಲ್ಲಿ. ನಾವು ರಾಜ್ಕುಮಾರ್ ಫ್ಯಾಮಿಲಿ ಮಾತ್ರ ಗೊತ್ತಿತ್ತು ನಾವು ಏನೇನು ಕೆಲಸ ಮಾಡಿದ್ದೀವಿ ಅಂತೇಳಿ. ನಮ್ಮ ಸುತ್ತ ಇರೋ ಫ್ರೆಂಡ್ಸ್ ಗೊತ್ತಿತ್ತು. ಮಾಡ್ಕೊಂಡು ನಾವು ಬೆಂಗಳೂರಿಗೆ ಬರ್ತೀವಿ. ಆಗಿ ರಾಜ್ಕುಮಾರ್ ರಿಲೀಸ್ ಆಗಿದ್ದು 4 ದಿನದ ಮೇಲೆ ನಾವು ಮನೆಗೆ ಹೋಗ್ತೀವಿ. ಆ ಟೈಮಲ್ಲಿ ನಾವು ನಾನು ಶ್ರೀಧರು ಮತ್ತು ಚಂಪಾ ಸರು, ಲೋಹಿತಾಶ್ ಅವರು ಮತ್ತು ಬೇರೆ ಬೇರೆ ಲೀಡರ್ ಅವ್ರ ಟೈಮ್ ಸರಿ ಸಿಕ್ಕಿರಲ್ಲ ಹೋಗೋಣ ಅಂದರೆ. ಅವ್ರಿಗೂ ಸ್ವಲ್ಪ ಕಮಿಟ್ ಮಾಡ್ಕೊಂಡು ನಾವೆಲ್ಲ ಸೇರಿಕೊಂಡು ರಾಜ್ಕುಮಾರ್ ಮನೆಗೆ ಹೋಗ್ತೀವಿ. ರಾಜ್ಕುಮಾರ್ ನಮ್ಮನ್ನ ಸಪ್ರೇಟ್ ಹಾಲ್ನಲ್ಲಿ ಕೂತ್ಕೊಂಡು ಫ್ಯಾಮಿಲಿಯವ್ರು ಏನೇನು ಮಾತಾಡೋದು ಗೊತ್ತಿಲ್ಲ, ತುಂಬ ಪ್ರೀತಿಯಿಂದ ಮುಕ್ಕಾಲು ಅವ್ರು ಮಾತಾಡ್ತಾರೆ. ಮಾತಾಡೋ ಟೈಮ್ ಆಗುತ್ತೆ ಮಧ್ಯ ಒಂದು 10 ನಿಮಿಷಕ್ಕೆ 5 ನಿಮಿಷಕ್ಕೆ ಎದ್ದು ಬೇಡ ಹೋಗ್ತಾರೆ. ಯಾಕಂದ್ರೆ ರಾಜ್ಕುಮಾರ್ ನೋಡೋಕ್ಕೆ ಹಳ್ಳಿಯಿಂದ ಜನ ಬಂದವರು ಬಸ್ ಮಾಡ್ಕೊಂಡು ಬರ್ತಾರೆ. ಶ್ರೀಧರ್ ರಾಜ್ಕುಮಾರ್ ನಮ್ಮ ಜನ ಬಂದರೆ ದೇವರುಗಳು ಕೈ ಮುಗಿದ್ಬಿಡ್ತೀವಿ ಅಂತ ನಾವು ಮಾತಾಡ್ತಾ ಇರ್ತೀವಿ. 10 ನಿಮಿಷಕ್ಕೆ ಹೋಗ್ಬಿಡ್ತಾರೆ. ಹೋಗಿ ಕೈ ಮುಗಿದು ಎಲ್ಲರಿಗೂ ನಮ್ಮ ಸುತ್ತಿರ್ತಾರೆ. ಆ ಜನ ಎಲ್ಲ ಕಳಿಸ್ಬಿಡ್ತಾರೆ. ತಿರ್ಗಿ ಹೊಸ ಬ್ಯಾಚ್ ಬರುತ್ತೆ. ಆ ಥರ ನಾವು ಕೂತಿರಂಗೆ 1 ಅವರ್ಗೆ ಚಿಕನ್ನೇ 1 ಅವರ್ಗೆ ಒಂದು 4 ಸೀರೆ ಬಂದ ರಾಜ್ಕುಮಾರ್. ನಾನು ಕಾಡಿಂದ ಬಂದಿದ್ದೀನಿ, ಸುಸ್ತಾಗಿದ್ದೀನಿ, ಹೆಲ್ತ್ ಇದೆ, ರೆಸ್ಟ್ ತೊಗೊಳೋಣ ಪಾಪ ಅನಿಸಿಲ್ಲ ಅವರಿಗೆ. ನನಗೋಸ್ಕರ ಜನಗಳು ಅಷ್ಟು ದೂರಿಂದ ಬರ್ತಾಯಿದ್ದಾರೆ, ನಾನು ಹೋಗಿ ಕೈ ಮುಗಿ ಬರ್ಬೇಕು. ನನಗೋಸ್ಕರ ಎಷ್ಟು ಜನ ಅವರು ಇದು ಮಾಡವ್ರೆ ಅನ್ನೋ ರಾಜ್ಕುಮಾರ್ಗೆ ಇದಿತ್ತು. ನಮ್ಮ ಹತ್ರ ಇಂಟ್ರೆಸ್ಟಾಗಿ ಮಾತಾಡ್ತಾರೆ ಜನ ತುಂಬ ಅಂತ ಗೊತ್ತಾಗಿದ್ದ ತಕ್ಷಣ ಅವ್ರು ಮಾತಾಡ್ತಾರೆ. ಅದು ನೋಡಿ ನಮಗೂ ತುಂಬ ಸಂತೋಷ ಆಯ್ತು ರಾಜ್ಕುಮಾರ್ಗೆ. ಆ ಟೈಮ್ನಲ್ಲಿ ಅಲ್ಲಿಂದ ಬಂದುಬಿಡ್ತೀವಿ ನಾವು. ಪಾರ್ವತಮ್ಮ ರಾಜ್ಕುಮಾರ್ ಜನ ಹೋಗ್ತಾ ಬಂದು ನಾವು ಪಾರ್ವತಮ್ಮ ಪಕ್ಕ ಮನೆ ಕೂತು ಮಾತಾಡ್ತೀವಿ. ಫಂಕ್ಷನ್ ಯಾವಾಗ ಫಿಕ್ಸ್ ಮಾಡೋ ಅಂತ ಹೇಳ್ತೀವಿ. ಈಗ ಮನೆ ಪಾರ್ವತಮ್ಮ ಜೊತೆ ಕೂತು ರಾಜ್ ಜೊತೆ ಮಾತಾಡೋಲ್ಲ, ರಾಜ್ಕುಮಾರ್ ಜೊತೆ ಮಾತ್ರ ಪಕ್ಕದ ನೀವು ಡೇಟ್ ಫಿಕ್ಸ್ ಮಾಡ್ಕೊಳ್ಳಿ ಅಂಥೇಳಿ ಬಂದು ಡೇಟ್ ಫಿಕ್ಸ್ ಮಾಡ್ತೀವಿ. ಅವತ್ತು ನಡಮಾರನ್ ಬೆಂಗಳೂರು ಬರೋಂಗೆ ರಾಜ್ಕುಮಾರು ಬಂದು ಆ ಸ್ಟ್ಯಾಚು ಮೇಲೆ ನಿಂತ್ಕೊಂಡು ಪ್ರೋಗ್ರಾಮ್ ಮಾಡೋದು. ದೊಡ್ಡ ಬೆಂಗಳೂರು ಹಬ್ಬ ಥರ ಮಾಡೋ ಅಂತ ಪ್ಲ್ಯಾನ್ ಮಾಡ್ತೀವಿ. ಮಾಡಿ ಇನ್ನೇನು ಬ್ಯಾನರ್ಗಳು ಹಾಕ್ಬೇಕು ನಾವು ಎಲ್ಲ ಕಡೆ. ನಮ್ಮ ಈ ರಾಜೇಜ್ನಲ್ಲಿ ನಮ್ಮ ಗುಂಗ್ರು ವೆಂಕಟೇಶ್ ಮೊದಲೇ ಬ್ಯಾನರ್ ಹಾಕಿಬಿಟ್ಟು ಅಲ್ಲಿ ಇದಾಗ್ಬಿಟ್ಟು ದೊಡ್ಡ ಇದಾಗ್ಬಿಟ್ಟವ್ರೆ. ಇನ್ನು ಆಗಬೇಕು ಮಾಡೋ ಟೈಮ್ನಲ್ಲಿ ನಮ್ಮನ್ನು ಪಾರ್ವತಮ್ಮನಿಂದ ಫೋನ್ ಬರ್ತಾರೆ, ಅರ್ಜೆಂಟಾಗಿ ಬನ್ನಿ ನೀವು ಅಂತ. ಬಂದರೆ ಪೊಲೀಸ್ ಕಮಿಷನರು, DCPಗಳು ಎಲ್ಲ ಹೋಗಿ ರಾಜ್ಕುಮಾರ್ ಹತ್ರ ಮಾತಾಡ್ತಾರೆ. ನಮಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಈ ಥರ ಆಗಿದೆ, ಈ ಥರ ಬಂದು ಕಂಪ್ಲೇಂಟ್ ಕೊಟ್ಟವ್ರೆ, ರಿಪೋರ್ಟ್ ಕೊಟ್ಟವ್ರೆ, ಈ ಥರ 2 ಸೇರಿ ಫಂಕ್ಷನ್ ಮಾಡಿದ್ದಿನ ನಾವು ಏನೂ ಮಾಡೋಕ್ಕಾಗಲ್ಲ, ಆಯ್ತು ಹಾವು ಬಿಟ್ಬಿಡ್ತೀವಿ, ಹಾವು ಬಿಟ್ಬಿಡೋಣ, ಯಾವುದೇ ಫಂಕ್ಷನ್ ಆಗಬಾರ್ದು, ಹಾವು ಬಿಟ್ಟರೆ ನಾಳೆ ಹಾವು ಬಿಟ್ಬಿಡೋ ಅಂತ ಪ್ಲ್ಯಾನ್ ಮಾಡೋ, ಜನ ಎದ್ದು ಬಿದ್ದು ಓಡೋಗ್ಬೇಕು ಅನ್ನೋದು ಸ್ಟಾರ್ಟ್ ಆಗೋದು. ಕೆಲವು ಜನಗಳಿಗೆ ಒಂದು 5-6 ಜನಕ್ಕೆ ಯಾರೋ ಈ ಥರ ಮಾಡೋರು ಪ್ಲ್ಯಾನ್. ಪಾರ್ವತಮ್ಮ ನೀವು ಯಾವುದಕ್ಕೆ ನೀವು ಬಾಯಲ್ಲಿ ಬಿಡಿಸಿದ್ರೆ ನೀವು ಮಾಡಿ ಅಂತ. ಈ ಡಿಪಾರ್ಟ್ಮೆಂಟ್ ನಾವು ಹೋಗಿ ಟೈಮ್ಲಿ ತುಂಬ ಡಿಪಾರ್ಟ್ಮೆಂಟ್ ಇದ್ರು ಮನೆ ಮುಂದೆ. ನಾವೆಲ್ಲ ನಮ್ಮ ಟ್ರೂಪೆಲ್ಲ ಹೋಯ್ತು. ಕಡೆಗೆ ಮಾತಾಡ್ತಾ 2 ಅವರ್ಸ್ ರಾಜ್ಕುಮಾರ್ ಜೊತೆ ಮಾತಾಡಿ ಡಿಸ್ಕಸ್ ಮಾಡಿ ಕಡೆಗೆ ನಮ್ಗೆ ಯಾಕೋ ಅನಿಸ್ಬಿಡ್ತು. ನಾವು ರಾಜ್ಕುಮಾರ್ನ ಕರ್ಕೊಂಡೋಗಿ ಅಲ್ಲಿಂದ ನಡಮಾರನ್ನ ಕರೆಸಿ ನಾವೇನೋ ಒಂದು ಮಾಡೋಕ್ಕೆ ಹೋಗಿ ಇನ್ನೇನು ಆಗ್ಬಿಟ್ರೆ ಮಾಡೋಣಪ್ಪ. ಆ ಹಾವು ಬಿಟ್ಟಿದ್ವಿ ಅಂತ ಗೊತ್ತಾಗ್ಬಿಟ್ಟು ಅದನ್ನು ಪ್ಲಾಸ್ಟಿಕ್ ಹಾವು ಬಿಟ್ಬಿಟ್ರು, ಜನ ಓಡಾಡ್ಬಿಟ್ಟಿದ್ವಿ, ಒಂದಿಬ್ಬರು ತಳ್ಳಾಡ ಸತ್ತೋಗ್ಬಿಟ್ರೆ ರಾಜ್ಕುಮಾರ್ ಕೆಟ್ಟ ಹೆಸರು ಬರುತ್ತೆ ಅಂಥೇಳಿ ನಾವು ತುಂಬ 2-3 ದಿನ ಡಿಸ್ಕಸ್ ಮಾಡಿ ಆ ಪ್ರೋಗ್ರಾಮ್ ಸ್ಟಾಪ್ ಮಾಡ್ಬಿಡ್ತೀವಿ. ಆ ಪ್ರೋಗ್ರಾಮ್ ಸ್ಟಾಪ್ ಮಾಡಿ ಭಾರಿ ಮನಸ್ಸು ಬೇಜಾರಾಗುತ್ತೆ. ಆದರೂ ಅದೇ ಡೇಟಿಗೆ ನಡಮಾರವ್ರು ಬರ್ತಾರೆ, ಹೋಟ್ಲಿಗೆ ರೂಮ್ ಮಾಡಿರ್ತಾರೆ. ನಾವು ಅಲ್ಲಿ ಹೋಗ್ತೀವಿ, ನಾವು ಜೊತೆ ರಾಜ್ಕುಮಾರ್ ಅವರು ಅಲ್ಲಿ ಹೋಟ್ಲಿಗೆ ಬರ್ತಾರೆ. ರಾಜ್ಕುಮಾರ್ ಮನೆಗೆ ಊಟಕ್ಕೆ ಕರ್ಕೊಂಡು ಹೋಗ್ತಾರೆ. ಅವ್ರಿಗೆ ನಡಮಾರವ್ರಿಗೆ ಊಟ ಎಲ್ಲ ಆಗುತ್ತೆ. ನಮ್ಮ ಹತ್ರ ನಡಮಾರವ್ರು ಮಾತಾಡಿ ನನಗೆಲ್ಲ ಅರ್ಥ ಆಯ್ತು ಸೀದಾ, ನೀವು ಬೇಜಾರು ಮಾಡ್ಕೊಂಬೇಡಿ ಅಂತ ಅವ್ರು ನಮಗೆ ಸಮಾಧಾನ ಮಾಡಿ ಯಾವುದೋ ಪ್ರೋಗ್ರಾಮ್ ಮಾಡೋದು ಹಲಸೂರಿನಲ್ಲಿ ಅದು ಚೆನ್ನಾಗಿ